ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವಿಬ್ಬರು ನಮ್ಮ ಜೊತೆಲೆ ಕೂತಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ ಮಾಧವ್ ಅವರೇ, ಪುಟ್ಟನ್ ಕೂತ್ಕೋ ಅಲ್ದೆ ಅವಳು ಆಮೇಲೆ ನನ್ನ ಜೊತೆನೆ ಕೂತ್ಕೋತೀನಿ ಇಲ್ಲು. ನೀವು ಊಟ ಮಾಡಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಸೊ ಇವತ್ತು ಡಬ್ಬಿಗೆ ಏನು ಕಳಿಸಿದ್ರಿ ತುಳಸಿ ಅವರೇ? ಚಿತ್ರಾನ್ನ ಮೊಸರನ್ನ. ನನಗೂ ಅದನ್ನೇ ತಿನ್ನಿಸೋ ಪ್ಲ್ಯಾನ್ನಲ್ಲಿದ್ದರು. ಚಪ್ಪಲಿ ಕಳ್ಳ ಬರ್ತಾನೆ ಅಂತನೋ ನೆಪದಲ್ಲಿ ಇದನ್ನೆಲ್ಲ ಮಾಡಿಸ್ಕೊಂಡೆ. ಓಹೋ, ಸೊ ನನ್ನ ಹೆಸರು ಹೇಳ್ಕೊಂಡು ಇಷ್ಟೆಲ್ಲ ರುಚಿ ರುಚಿಯಾಗಿರೋ ಅಡುಗೆ ತಿಂತಾ ಇದ್ದೀರಾ ನೀ? ರುಚಿನ ದೇವರೇ ಮೆಚ್ಚಬೇಕು. ಡಬ್ಬಿ ಉದ್ಯೋಗ ಮಾಡ್ತೀನಿ ಅಂದರು. ನಾನು ಸುಮ್ಮನೆ ಇಲ್ಲಾರ್ದೆ ಒಂದು ಕೆಲಸ ಒಪ್ಕೊಂಡ್ಬಿಟ್ಟೆ. ನೀವಾ? ಏನು ಕೆಲಸ? ಎಲ್ಲ ಅಡುಗೆದು ರುಚಿ ನೋಡೋದು. ಹೌದೌದು, ತುಂಬ ದೊಡ್ಡ ಜವಾಬ್ದಾರಿ ಅಲ್ವಾ ಮತ್ತೆ ಉಪ್ಪು ಸರಿ ಇದ್ದರೆ ಹುಳಿ ಕಮ್ಮಿ, ಹುಳಿ ಹಿಂಡಿದ್ರೆ ಖಾರ ನೀನು ಫೀಡ್ಬ್ಯಾಕ್ ಕೊಡೋ ಅಂದರೆ ಹೌದು, ತುಂಬ ಸುಸ್ತಾಗತ್ತೆ. ತಗೊಳ್ಳಿ. ಮೊಸರನ್ನಕ್ಕೆ ಶುಂಠಿ ಹಾಕ್ತೀರಾ? ಹಾಂ, ಜೀರ್ಣಕ್ಕೆ ಒಳ್ಳೆಯದು ಅಂತ. ಎಂಥ ವಿಶೇಷವಾದ ರುಚಿ ಇದೆ ನೋಡಿ. ಹೌದು ಮಾಧವ್ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೆ. ಕರಿಬೇವನ್ನ ಸಣ್ಣಗೆ ಹೆಚ್ಚಾಕ್ತಾರೆ. ಆ ಒಗ್ಗರಣೆ ಘಮ, ಶುಂಠಿ ಎರಡೂ ಸೇರಿ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ತುಳಸಿಗೆ ಎಲ್ಲಿ ಗೊತ್ತಿತ್ತು? ನಾನೇ ಹೇಳ್ಕೊಟ್ಟಿದ್ದು. ಬನ್ನಿ ಕುತ್ಕೊಳ್ಳಿ, ಪ್ಲೀಸ್ ಹ್ಯಾವ್ ಸಿಟ್. ಊಟ ಹೇಗಿತ್ತೋ ಏನೋ? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆದರೆ ಮದುವೆಗೆ ಮುಂಚೆ ಗಂಡಿನ ಮನೆಯಲ್ಲಿ ಈ ಥರ ಊಟ ಮಾಡೋ ಸಂಪ್ರದಾಯ ನಮ್ಮ ಕಡೆಯಲ್ಲಿ ಇಲ್ಲ. ಪರವಾಗಿಲ್ಲ, ಅತಿಥಿ ಸತ್ಕಾರ ಮುಖ್ಯ ಅಲ್ವಾ? ನಮ್ಮ ಭಾವ ಯಾವಾಗಲೂ ಅದನ್ನೇ ಹೇಳೋದು. ಇನ್ಫ್ಯಾಕ್ಟ್ ನೀವೆಲ್ಲ ಊಟಕ್ಕೆ ಬಂದಿದ್ದು ನಮಗೆ ಖುಷಿನೇ. ನಾವು ಊಟಕ್ಕೆ ಬಂದಿಲ್ಲ, ನಾವು ಯಾಕೆ ಬಂದ್ವಿ ಅಂತ ಅಲ್ಲೇ ಮಾತಾಡ್ತಿದ್ದೆ. ಬಟ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಮಾಧವ್ ಮನೇಲಿಲ್ಲದೆ ಹೋದ್ರು ನಾವು ಈ ವಿಷಯ ಮಾತಾಡೋದು ಅನಿವಾರ್ಯ. ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, 3 ವರ್ಷದಿಂದ ವೆಯ್ಟ್ ಮಾಡ್ತಿದ್ದಾರೆ. ಇನ್ಮೇಲೆ ನಾವು ಡಿಲೇ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ಈಗ ಇಲ್ಲಿರೋರಲ್ಲಿ ಹಿರಿಯರು ನೀವೇ, ಅದಕ್ಕೆ ಈ ವಿಷಯನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿದ್ವಿ. ಹೇಳಿ, ಪರವಾಗಿಲ್ಲ. ಬಿಸ್ನೆಸ್ ರೈವಲ್ರಿ ಹಳೆ ವಿಷಯ. ಈಗ ತಾನೇ ನಾವೆಲ್ಲ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ. ಇದು ಒಂದು ಶುಭ ಸೂಚನೆ ಅನ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಅಲ್ವಾ? ಅಂದರೆ ಈಗ ನಾ ಬರುವಾಗ ನಮ್ಮ ಪುರೋಹಿತ ಅಂತ ಶುಭ ಮುಹೂರ್ತ ಕೇಳಿದೆ. ಅವರು ನಾಳೆ ಒಂದು ದಿನ ಬಿಟ್ಟರೆ ಆಮೇಲೆ 1 ತಿಂಗಳಿಗೆ ಮುಹೂರ್ತ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಭಿ ದೀಪಿಕನ್ ಎಂಗೇಜ್ಮೆಂಟು ನಾಳೆನೇ ಮಾಡೋಣ ಅಂತ.
ಅಯ್ಯೋ ದೇವ್ರೆ, ಮಾವ ಇಲ್ಲದೆ ಅದು ಹೇಗೆ ನಿಶ್ಚಿತಾರ್ಥ ಎಲ್ಲ ಡಿಸೈಡ್ ಮಾಡೋಕ್ಕಾಗತ್ತೆ? ನಿಮಗೆ ಒಪ್ಪಿಗೆ ಇದೆ ಅಂದರೆ ನಾಳೆನೇ ಮಾಡೋಣ. ನಿಮಗೆಲ್ಲ ಈ ಸಂಬಂಧ ಒಪ್ಪಿಗೆ ಇದೆ ತಾನೆ? ಓಹೋ, ದತ್ತ, ನೀವು ಅಡುಗೆನೂ ಮಾಡ್ತೀರಾ? ತಕ್ಕ ಮಟ್ಟಿಗೆ ಮಾಡ್ತೀನಿ. ಸೋಗ್ಲಾಡಿಗಿಂತ ಚೆನ್ನಾಗಿ ಮಾಡ್ತೀನಪ್ಪ. ತುಳಸಿಯವರೇ, ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ತೀರಾ? ಹಾಂ, ಅದಕ್ಕೇನಂತೆ. ಬೇರೆಯವ್ರ ಮನೆ ಅಂತ ಸ್ವಲ್ಪ ಸಂಕೋಚನೂ ಇಲ್ವ ಈ ಚಪ್ಪಲಿ ಕಳ್ಳನಿಗೆ? ದೇವಸ್ಥಾನದಲ್ಲೇ ಮೂರು ದೊನ್ನೆ ಪ್ರಸಾದ ತಿನ್ನೋನು ಸಂಕೋಚ ಮಾಡ್ಕೋತಾನ? ದತ್ತ, ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಏನಿಲ್ಲ ತುಳಸಿ, ಆ ಕೇಸರಿ ಬಾತ್ ತಗೊಂಡು ಹೋಗಿ ಶೋ ಕೇಸಲ್ಲಿ ಇಡ್ಬೇಕಾ? ತುಳಸಿಯವರೇ, ನೀವು ಇದೆಲ್ಲ ಯಾಕೆ ಮಾಡಕ್ಕೆ ಹೋದ್ರಿ? ಆ ಕೆಲಸದ ಜೊತೆಗೆ ನಿಮ್ಗೆ ಇದೆಲ್ಲ ತೊಂದರೆ ಆಯ್ತೇನೋ? ಹಾಗೇನಿಲ್ಲ, ಸಿರಿನೂ ಇರ್ತಾಳಲ್ವಾ, ಇಬ್ರು ಜೊತೆಗೆ ಸೇರ್ಕೊಂಡು ಮಾಡಿದ್ರೆ ಎಷ್ಟೊತ್ತು ಹೇಳಿ. ಸೋಗ್ಲಾಡಿ, ಈ ದ್ರಾಕ್ಷಿ ಗೋಡಂಬಿ ಅಂತ ಇರುತ್ತಲ್ಲ, ಅವೆಲ್ಲ ಏನು ಹಾಕಿಲ್ವಾ? ಹಾಕಿದ್ದೀವಿ ತಾತ, ಆರಿಸ್ಕೊಡ್ತೀನಿ ಇರಿ. ದತ್ತ, ನೀವು ನನ್ನನ್ನು ಇವತ್ತು ಊಟಕ್ಕೆ ಕರೆದಿದ್ದು ಯಾಕೆ ಅಂತ ಹೇಳಲೇ ಇಲ್ವಲ್ಲ? ಪರವಾಗಿಲ್ಲ ಬೇ, ಇಷ್ಟು ಒಳ್ಳೆ ಊಟ ಮಾಡಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿತ್ತು ಅನ್ಸುತ್ತೆ. ಕಾರಣ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಚಪ್ಪಲಿ ಕಳ್ಳ. ಏನು ನಡೀತಾ ಇದೆ ಇಲ್ಲಿ? ಸಂಬಂಧ ಬೇಡ ಅಂತ ಮನೆಯಿಂದ ಎದ್ದು ಬಂದಿದ್ದೀನಿ, ಈಗ ನೋಡಿದ್ರೆ ಎಂಗೇಜ್ಮೆಂಟ್ ಅಂದಿದ್ದಾರೆ. ನೋಡಿ, ನಮ್ಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅನ್ನೋದು ಆಮೇಲಿನ ವಿಷಯ. ನಮ್ಮ ಅಭಿ ಖುಷಿನೇ ನಮಗೆಲ್ಲದಕ್ಕಿಂತ ಮುಖ್ಯ. ಆದರೆ ಇಷ್ಟ ಅವಸರದಲ್ಲಿ ನಿಶ್ಚಿತಾರ್ಥ ಅಂದರೆ ನಾವು ನಡೆಸ್ಕೊಡ್ತೀವಿ. ಅದ್ರ ಬಗ್ಗೆ ನೀವೇನೇ ಯೋಚನೆ ಮಾಡಬೇಡಿ. ಸರಿ, ಹಾಗಾದರೆ ನೀವು ಹೇಳೋ ಹಾಗೆ ಆಗಲಿ. ಅಭಿ ಒಪ್ಕೊಂಡಿದ್ದಾನೆ ಅಂದಮೇಲೆ ಈ ಸಂಬಂಧಕ್ಕೆ ನಾವು ಒಪ್ಪಲೇಬೇಕಲ್ವಾ? ನಮ್ಮ ಒಪ್ಪಿಗೆ ಇದೆ. ಪಾಪಮ್ಮ, ಎಲ್ರಿಗೂ ಸ್ವೀಟ್ ತಗೊಂಬನ್ನಿ. ಕೂತ್ಕೋ ಬಾ. ಎಲೆ ಹಾಕ್ತೀರಾ ಮಾಧವ್ ಅವರೇ? ಮಾವನ್ಗೆ ಊಟ ಆದ್ಮೇಲೆ ಹಾಕೋ ಅಭ್ಯಾಸ. ಅಪರೂಪಕ್ಕೆ ಯಾವಾಗ್ಲಾರು ಒಂಥರ. ನಿಮ್ಮೆಲ್ಲರ ಮನಸ್ಸಿನ ಥರ ನಿಮ್ಮ ಉಪಚಾರನೂ ತುಂಬ ಚೆನ್ನಾಗಿತ್ತು. ಅಡುಗೆ ಅಂತೂ ಅದ್ಭುತ. ತುಂಬ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಾಧವ್ ಅವರೇ? ನೀವು ಬಂದಿದ್ದು ನಮ್ಮೆಲ್ರಿಗೂ ಖುಷಿ ಆಯ್ತು. ಬೇರೆ ಎಲೆ ಬೇಕಾಗಿತ್ತಾ? ಹಿತ್ಲಲ್ಲಿದೆ. ಅಯ್ಯೋ, ಏನು ಬೇಡ. ನೀನು ಈ ವೀಳ್ಯದೆಲೆ ತಿಂದು ನಿದ್ದೆ ಬರ್ದಿದ್ರೆ ಸಾಕು. ಅದಕ್ಕೇನಂತೆ, ಮೇಲ್ಗಡೆ ರೂಮಲ್ಲಿ ರೆಸ್ಟ್ ಮಾಡಿದ್ರೆ ಆಯ್ತು. ಅಯ್ಯೋ, ಕೆಫೆಗೆ ಹೋಗ್ಬೇಕಲ್ಲ. ಅದು ಹೇಗೆ ಹೋಗ್ತೀಯಾ?
ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆಯಲ್ಲ. ಮೇಲ್ಗಡೆ ಅಖಾಡ ರೆಡಿಯಾಗಿದೆ. ನನ್ನ ಜೊತೆನಲ್ಲಿ ಚೆಸ್ ಆಡದೆ ನೀನು ಅದು ಹೇಗೆ ಮನೆಗೆ ಹೋಗ್ತೀಯಾ? ಮಾಧವ್ ಸರ್ನ ಊಟಕ್ಕೆ ಕರೆದಾಗ್ಲೇ ಅಂದ್ಕೊಂಡೆ ಏನೋ ಇದೆ ಅಂತ. ಇಷ್ಟು ದಿನ ತಾತ ಚೆಸ್ ಕಲ್ತಿದ್ದು ಮಾಧವ್ ಸರ್ನ ಸೋಲ್ಸೋಕೆ ಅಂತ ಆಯ್ತು. ಹಾಗಾದ್ರೆ ಭಲೇ ಕಿಲಾಡಿ ತಾತ. ಹೋಗ್ಲಾಡಿ, ನಗ್ತಾ ಇದ್ದೀಯಾ? ಅಯ್ಯೋ ಇಲ್ಲಪ್ಪ. ಚಪ್ಪಲಿಗಳ ರೆಡಿನಾ? ಅಲ್ಲ, ಎಲ್ಲ ರೆಡಿಯಾಗಿದೆ, ನಡಿ ಹೋಗೋಣ. ಅದು ಟೈಮು. ನಾನು ಅದೇ ಹೇಳೋಕೆ ಬಂದೆ. ಯಾರ ಟೈಮ್ ಚೆನ್ನಾಗಿದೆ ಅಂತ ನೋಡ್ಬಿಡೋಣ. ಅಯ್ಯೋ, ಬ್ಯಾಟ್ರಿ 6% ತೋರಿಸ್ತಾ ಇದೆ. ಸರಿ, ನಿಮ್ಮ ಮನೆಯಲ್ಲಿ ಈ ಫೋನ್ಗಾಗೋ ಚಾರ್ಜರ್ ಇದೆಯಾ? ಸ್ವಲ್ಪ ನೋಡ್ತೀಯಾ ಪ್ಲೀಸ್? ಕೊಡಿ ಸರ್, ಚೆಕ್ ಮಾಡ್ತೀನಿ. ಫಾಲೋ ಮೀ. ಸಾರಿ ಮಾಧವ್ ಸರ್, ಇದಕ್ಕೆ ಸೂಟ್ ಆಗೋ ಚಾರ್ಜರ್ ನಮ್ಮ ಮನೇಲಿಲ್ಲ. ನಾನು ಶೇಷು ಅಂಕಲ್ ಮನೇಲಿ ಒಂದ್ಸರಿ ನೋಡ್ಕೊಂಡು ಬರ್ತೀನಿ. ಇಟ್ಸ್ ಓಕೆ. ಸರಿ, ನಾನು ಬೇಗ ಆಟ ಮುಗಿಸಿ ಕೆಫೆಗೆ ಹೋಗ್ತೀನಿ, ಅಲ್ಲಿ ಚಾರ್ಜರ್ ಇದೆ. ಬೇಗ ಆಟ ಮುಗಿಸಿ ಹೊರಡ್ತೀನಿ ಅಂದರೆ ಅವನು ಬೇಗ ಸೋಲ್ತಾನೆ ಅಂತನಾ ಅಥವಾ ನಾನಾ? ಈ ದತ್ತ ಸೋಲೋ ಮಾತೇ ಇಲ್ಲ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಆಮ್ ಸೋ 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 ಹ್ಯಾಪಿ. ನನಗೂ ಅಷ್ಟೇ ದೀಪ್ಸ್, ಇದೆಲ್ಲ ಕನಸ ಅನ್ನಿಸ್ತಾ ಇದೆ. ಅಮ್ಮ, ಇದು ಕನಸಲ್ಲ, ನಿಜ. ಎಸ್, ಇನ್ನು ಸ್ವಲ್ಪ ದಿನಕ್ಕೆ ಈ ರೂಮಲ್ಲಿ ನನ್ನ ಜೊತೆಗೆ ನೀನು ಇರ್ತೀಯ ಅನ್ನೋದು ಅಷ್ಟೇ ನಿಜ. ಸೊ ಇಟ್ಸ್ ಯುವರ್ ರೂಮ್. ಹೌದು, ಇನ್ನು ಸ್ವಲ್ಪ ದಿನಕ್ಕೆ ನಮ್ಮದು. ಇದನ್ನು ಹೇಗೆ ಡೆಕೋರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? 3 ವರ್ಷ ಲವ್ ಮಾಡಿ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ನನ್ನ ಮನಸ್ಸಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಹೇ, ಯಾರಾದರೂ ಬರ್ತಾರೆ, ಸುಮ್ಮನಿರು. ಬಂದ್ರೇನಂತೆ, ನಾವಿಬ್ಬರು ಮದುವೆ ಆಗ್ತಿದ್ದೀವಲ್ವಾ? ನನಗೆಲ್ಲರೂ ಪರ್ಮಿಷನ್ ತೊಗೊಂಡೆ ತಾನೇ ಇಲ್ಲಿ ತನಕ ಕರ್ಕೊಂಬಂದಿದ್ದು. ಓ ಸಾರಿ 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 ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಬಿಟ್ಟೆ. ನಿಮ್ಮಮ್ಮ ಹುಡುಕ್ತಾ ಇದ್ರು ನಿಮ್ಮನ್ನ. ಚೈಲ್ಡು ಹಾಗೆ ಸಡನ್ನಾಗಿ ಬರಬಾರ್ದು ಅಂತ ಗೊತ್ತಾಗಲ್ವಾ? ನೀನು ಬೇಕು ಅಂತಾನೆ ಬಂದಿದ್ದು ಅಂತ ನನಗೆ ಗೊತ್ತಿಲ್ವಾ? ಎಸ್, ಏನಿವಾಗ ಮದುವೆ ತನಕ ನನ್ನ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಗೊತ್ತಲ್ಲ. ಸಾಕಮ್ಮ ಸಾಕು ನಿನ್ನ ಸಹವಾಸ. ಬಟ್ ಆ್ಯಕ್ಚುಲಿ ನೀನು ವಿಡಿಯೋ ಮಾಡಿದ್ರಿಂದನೇ ಇಷ್ಟೆಲ್ಲ ಆಗಿದ್ದು. ಸೊ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಅದಕ್ಕೇನು ಫೀಸ್ ಇಲ್ವಾ? ಹೋಗು. ಈ ಚಪ್ಪಲಿ ಕಳ್ಳ ಈ ರೇಂಜಿಗೆ ಚೆಸ್ ಆಡ್ತಾನ? ನಾನು ಸೋಲಿಸ್ಬೇಕು ಅಂತಾನೆ ನನಗೆ ಇದನ್ನ ಗಿಫ್ಟ್ ಮಾಡಿದ್ದಾನ ಇವನು? ಅಂದ್ರೆ ಇದೆಲ್ಲ ಪ್ರೀ ಪ್ಲ್ಯಾಂಡಾ? ದತ್ತ, ನಿಂದೆ ಮೂವ್ ಗೊತ್ತಪ್ಪ. ಸ್ಟ್ರಾಟಜಿ ಮಾಡೋವಾಗ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ವಾ? ಏನ್ ಚೆಸ್ ಪ್ಲೇಯರ್ ಅಯ್ಯ ನೀನು? ಓ, ಸ್ಟ್ರಾಟಜಿ ಮಾಡ್ತಿದ್ದೀರಾ?
ಸಾರಿ ಮಾಡಿ. ಇದೊಂದು ಡಿಸ್ಟರ್ಬೆನ್ಸು. ಮಾವ ಕಾಫಿ ತಗೊಂಡ್ ಬಾ, ಸ್ವಲ್ಪ ಸ್ಟ್ರಾಂಗ್ ಇರಲಿ. ನಗು ನೀನು ಚಪ್ಪಯ್ಯ ಅಂತಂದ್ರು ಈ ಆಟದಲ್ಲಿ ಗೆಲ್ಲೋ ನಾನೇ. ಥ್ಯಾಂಕ್ ಯು. ನೀವಿಬ್ಬರು ತಗೊಳ್ಳೋದು? ಆಮೇಲೆ ತಗೋತೀವಿ. ಅಮ್ಮ, ಸಮರ್ಥ್ ಫೋನ್ ಮಾಡಿದ್ದ, ಹೊರಗಡೆ ಸಿಗೋಕೆ ಹೇಳ್ತಿದ್ದಾನೆ, ಹೋಗಿ ಬರ್ಲಾ? ಮಾವ ನಾನು ಗೆಲ್ಲಬಾರ್ದು ಅಂತಲೇ ಎಲ್ಲರೂ ಡಿಸ್ಟರ್ಬ್ ಮಾಡ್ತಿದ್ದಾರೆ ನಾನು. ಅವಳು ಅದೆಲ್ಲ ಹೋಗ್ಬೇಕು ಅಂತಿದ್ದಾಳು, ಅಲ್ಲಿ ಹೋಗೋಕೆ ಹೇಳು. ಹೋಗಿ ಬರ್ತೀನಮ್ಮ. ಚೆಕ್. ಪೂರ್ಣಿ, ಸ್ವಲ್ಪ ಹೊತ್ತಲ್ಲೇ ಏನೆಲ್ಲ ಆಗೋಯ್ತು ಪಾಪಮ್ಮ. ಮಾವ ಬೇರೆ. ಸಮಾಧಾನ ಮಾಡ್ಕೋ ಪೂರ್ಣಿ, ಬಂದವರೆಲ್ಲ ಹೊರಟಿದ್ದಾರೆ, ಕಳಿಸಿ ಆಮೇಲೆ ಮಾತಾಡೋಣ. ಪೂರ್ಣಿಮಾ, ಬನ್ನಿಮ್ಮ. ಪೂರ್ಣಿಮಾ, ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತಮ್ಮ. ಈ ಮನೇಲಿ ಎಲ್ಲರೂ ಎಷ್ಟು ಒಳ್ಳೆಯವರು. ನಮ್ಮ ದೀಪು ಈ ಥರ ತುಂಬಿದ ಕುಟುಂಬಕ್ಕೆ ಸೊಸೆ ಆಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದು ಈಗ ನೆರವೇರ್ತಿದೆ. ನಮ್ಮ ತವರ ಮನೇಲೂ ಹೀಗೆ ತುಂಬಿದ ಕುಟುಂಬ. ಆದರೆ ನಮ್ಮ ಮನೇಲಿ 3 ಜನ. ಇನ್ನು ದೀಪು ಇಲ್ಲಿಗೆ ಬಂದಮೇಲೆ ನಾವಿಬ್ಬರೇ ಆಗ್ಬಿಡ್ತೀವಿ. ಎಲ್ಲ ಗಡಿಬಿಡಿಲಾಗೋಯ್ತು ಅಂತ ನಿನಗೆ ಬೇಜಾರಾಯಿತು ಏನೋ. ನೀನು ಮನೆಗೆ ಬಂದಿದ್ಯಲ್ಲ ನಮ್ಮ ಅಭಿನ ಕರೆಯೋದಕ್ಕೆ, ಆಗಲೇ ನಾನು ಅಂದ್ಕೊಂಡೆ ನಿನಗೆ ಈ ಮನೆ ಬಗ್ಗೆ ತುಂಬಾ ಗೌರವ ಇದೆ ಅಂತ. ನಿಮ್ಮ ಅತ್ತೆನೂ ನಿಮ್ಮ ಯಜಮಾನ್ರು ನಮ್ಮ ಮನೆಗೆ ಬಂದಾಗ ಒಂದು ಸಣ್ಣ ವೈಮನಸ್ಸು ಬಂದರು ಅದನ್ನೆಲ್ಲ ಮರೆತು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದಾರೆ. ಮಾಧವ ಅವ್ರ ಥರನೇ ಎಲ್ರದ್ದು ದೊಡ್ಡ ಮನಸ್ಸು. ಇವತ್ತು ಅವರು ಇದ್ದಿದ್ರೆ ತುಂಬ ಖುಷಿ ಆಗೋದು. ನಾನು ರೆಗ್ಯುಲರ್ ಆಗಿ ಅವ್ರ ಶೋನ ನೋಡ್ತಾ ಇರ್ತೀನಿ. ನಾಳೆ ನಿಶ್ಚಿತಾರ್ಥಕ್ಕೂ ಯಾವುದೇ ಆಡಂಬರ ಇಲ್ಲದೆ ಮಾಧವ ಅವ್ರು ಹೇಳ್ಕೊಡ್ತಾರಲ್ವಾ, ಆ ಥರ ಸಿಂಪಲ್ ಅಡುಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನು ಭೇಟಿ ಮಾಡಿದ್ದು ನಮಗೂ ತುಂಬ ಖುಷಿ ಆಯಿತು. ನಿಮ್ಮ ಮನೆಗೆ ಬಂದಾಗ ಸರಿಯಾಗಿ ಮಾತಾಡೋಕ್ಕಾಗಿರಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ದೀಪು ನಿನ್ನ ತಂಗಿಯಾಗಿ ಬರೋಳು. ಅವಳು ನಿನ್ನ ಥರನೇ ಈ ಮನೆಗೆ ಹೊಂದ್ಕೊಂಡು ಹೋದರೆ ನನಗಷ್ಟೇ ಸಾಕು. ವನಜ, ಕೊಡೋಣ. ಹಾಂ ರೀ, ನಮ್ಮ ಯಜಮಾನ್ರು ಟೈಮ್ ಅಂದರೆ ಟೈಮ್, ಲೇಟ್ ಮಾಡಿದ್ರೆ ಕೋಪ ಮಾಡ್ಕೊಂಬಿಡ್ತಾರೆ. ಬರ್ತೀನಿ. ಹೇಗಿದ್ರು ಇವತ್ತು ತುಂಬ ಕೆಲಸ ಇದೆ, ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಬರ್ತೀನಮ್ಮ. ಹಾಂ ಪಾಪಮ್ಮ, ಅರಿಶಿನ ಕುಂಕುಮ ಕೊಟ್ಟು ಬರ್ತೀನಿ. ಆಯಿತು. ಪುಟಿ ಪುಟಿ, ಎಲ್ಲೋಗ್ತಾ ಇದೆಯಾ ನೀನು? ಏನು ಮಾಡ್ತಾ ಇದೆಯಾ? ನೀನು ಇನ್ನೂ ಮುತ್ಕನ ಹತ್ರ ಮಾತಾಡಿಲ್ಲ ಅಲ್ವಾ? ಇವತ್ತು ನಾನೇ ಮಾತಾಡ್ತೀನಿ. ಅವ್ನ ಮನೇಲಿ ಇದ್ದಂತಾನೆ. ಪುಟಿ, ಏನಾಗಿದೆ ನಿನಗೆ? ನೀನು ತಾತನ ಹತ್ರ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ. ಕೋಪದಲ್ಲಿ ಮೂಗು ಕುಯ್ಕೋಬೇಡ. ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋದ್ನಲ್ಲ ನಿನ್ನ ಪ್ರಯತ್ನನ. 1 ಪೈಸನೂ ಕೊಡೋಕ್ಕಾಗಿಲ್ಲ ನಿನ್ನ ಹತ್ರ. ಅಲ್ಲ ಅಮ್ಮ,
ನಾನು ಹುಟ್ಟಿದ ಮನೆ ಇದು, ಇಲ್ಲಿಗೆ ಬರೋ ಹಾಗಿಲ್ಲ, ಸಹಾಯ ಕೇಳೋ ಹಾಗಿಲ್ಲ ಅಂತಂದ್ರೆ ಯಾವ ನ್ಯಾಯ ನಮ್ಮ ಇದು? ನನಗೆ ಕಷ್ಟ ಬಂದಾಗ ನಾನು ಯಾರ ಹತ್ರ ಕೇಳಲಿ? ಪುಟ್ಟಿ ಮೆತ್ತಗೆ ಮಾತಾಡೋ, ಮಾವ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಳ್ಳಿ ಬಿಡು.